ಟಿ ಚೆನ್ನೈ ರಂಗಮಂದಿರದಲ್ಲಿ ಒಂದು ಅರ್ಥವತ್ತಾಗಿ ಅದ್ದೂರಿ ಅಂತ ನಾನು ಹೇಳಿ ಇಷ್ಟಪಡಲ್ಲ. ಯಾಕಂದರೆ ಬುದ್ಧ ಜಯಂತಿಯನ್ನು ನಾವು ಅದ್ದೂರಿ ಅಂತ ಯಾವತ್ತಿಗೂ ಹೇಳೋಕ್ಕಾಗಲ್ಲ. ಅವರ ವಿಚಾರ ಮತ್ತು ತತ್ವ ಸಿದ್ಧಾಂತಗಳು ಜಾರಿ ಆದಾಗ ಮಾತ್ರ, ಜನ ಮನಗಳಲ್ಲಿ ತಲುಪಿದಾಗ ಮಾತ್ರನೇ ಅದು ಅದ್ದೂರಿ ಆಗೋಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ತನಕ ಅದು ತಲುಪೋಕ್ಕೆ ಸಾಧ್ಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956 ಅಕ್ಟೋಬರ್ 14ನೇ ತಾರೀಕು ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯ್ತಾ ಇಲ್ಲ, ಅದಕ್ಕಾಗಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದೀನಿ. ಕಾರಣಗಳು ಆವತ್ತಿನ ಪರಿಸ್ಥಿತಿಗೆ ಹಾಗೆ ಇತ್ತು, ಇವತ್ತಿನ ಪರಿಸ್ಥಿತಿಗೂ ಕಾಲ ಏನು ಬದಲಾವಣೆ ಆಗಿಲ್ಲ. ಏನು ಅಸ್ಪೃಶ್ಯತೆ ಎಲ್ಲಿಂದ ಎಲ್ಲಿವರೆಗೂ ಹಾಗೆ ತಾಂಡವಾಡ್ತಾ ಭೂಮಿ ಇರೋವ್ರಿಗೆ ಇರ್ತದೆ ಏನೋ ಅಂತ ಅನಿಸ್ತಾ ಇದೆ. ಆದರೆ ನಮ್ಮ ಅರಿವು ಭಾರತ ಅನ್ನೋ ಒಂದು ಇದರಲ್ಲಿ ತಂಡದ ಮೂಲಕ ನಾವು ಏನು ನಮ್ಮ ಶಿವಪ್ಪ ನೇತೃತ್ವದ 12 ವರ್ಷದಿಂದ ಏನು ಪ್ರಯೋಗ ಮಾಡಿದ್ದೀವಿ, ಪ್ರಯೋಗ ಒಂದು ಹಂತಕ್ಕೆ ಸಕ್ಸಸ್ ಆಗಿದೆ. ಸಕ್ಸಸ್ ಯಾವ ಹಂತದಲ್ಲಿ ತಲುಪಿದೆ ಅಂದರೆ ಬುದ್ಧತ್ವದಿಂದ ಸಕ್ಸಸ್ ಆಗ್ತಾಯಿದೆ. ಬುದ್ಧತ್ವ ಇವತ್ತು ಎಷ್ಟು ಪ್ರಸ್ತುತ ಅಂತಂದಾಗ, ಯಾರೇ ಒಂದು ಜನ ಯಾವುದೇ ಜಾತಿ ಧರ್ಮ ಅಂತ ಏನೆಲ್ಲ ನಾವು ಮಾಡ್ಕೊಂಡಿದ್ದೀವೋ ಅವರನ್ನು ಪ್ರೀತಿಯಿಂದ ಮನಸ್ಸನ್ನು ಗೆಲ್ಲೋದ್ರ ಮೂಲಕ, ನಾವು ಅವ್ರ ಮನಸ್ಸನ್ನು ಗೆಲ್ಲೋದ್ರಿಂದ ಎಲ್ಲರೂ ಏನು ಅಸ್ಪೃಶ್ಯತೆ ಅನ್ನೋದು ಇದ್ದಿದ್ದು ಇವತ್ತು ಒಂದು ತಮ್ಮ ಮನೆಗಳಿಗೆಲ್ಲ ಕರೆಸಿ ಸುಮಾರು 600-700 ಮನೆಗೆ ಕರೆಸ್ಕೊಂಡು ಅವ್ರು ಊಟ ಕೊಟ್ಟಿದ್ದಾರೆ ಅಂತಂದಾಗ, ಈ ಬುದ್ಧತ್ವದ ಪ್ರೀತಿಯಿಂದ ಜನರ ಮನಸ್ಸುಗಳಿಗೆ ಮುಟ್ಟಿಸುವಂಥ ಪ್ರಯತ್ನ ನಾವೆಲ್ಲ ಮಾಡ್ತಾ ಇರೋದ್ರಿಂದ ಇವತ್ತು ಪ್ರಸ್ತುತ ಆಗಿದೆ ಜನರ ಮನಸ್ಸಲ್ಲಿ. ಒಂದಲ್ಲ ಒಂದು ದಿವಸ ನಮ್ಮ ಜಿಲ್ಲೆ ಅಂತೂ ಹತ್ತಿರದಲ್ಲೇ ಅಸ್ಪೃಶ್ಯತೆ ಮುಕ್ತ ಜಿಲ್ಲೆ ಆಗುತ್ತೆ. ಇದಕ್ಕೆ ಬುದ್ಧತ್ವನೇ ಭಾಳ ಕಾರಣ ಆಗಿದೆ. ಈ ಬುದ್ಧತ್ವ ನಾವು ಏನು 1996-97ರಿಂದ ಇಲ್ಲಿ ಇದೇ ರಂಗಮಂದಿರ ಪ್ರಾರಂಭ ಮಾಡಿದ್ದೀವಿ ಬುದ್ಧ ಜಯಂತಿಯನ್ನು. ಆವತ್ತು ನಮಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ ಬುದ್ಧರ ಬಗ್ಗೆ. ಅವತ್ತು ಯಾರೋ KJPಯಿಂದ ಕೆಲವರು ನನ್ನ ಬುದ್ಧ ಮಂದಿರದಿಂದ ಕರೆಸಿ ಇಲ್ಲಿ ಪ್ರಾರ್ಥನೆ ಮಾಡಿಸ್ತಾ ಇದ್ವಿ. ಇವತ್ತು ನಾವು ಪ್ರಾರ್ಥನೆ ಅಲ್ಲಿಂದ ಇಲ್ಲಿವರೆಗೂ ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ. ನಚಿಕೇತ ನಿಲಯದಲ್ಲಿ ಬುದ್ಧ ಮಂದಿರ ಇದೆ. ಆ ಬುದ್ಧ ಮಂದಿರದಲ್ಲಿಯೂ ನಿರಂತರವಾಗಿ ಪ್ರತಿ ವಾರ ಪ್ರಾರ್ಥನೆ ನಡೀತಾ ಇದೆ. ಪ್ರಾರ್ಥನೆ ಮತ್ತು ಧ್ಯಾನ ಎಲ್ಲ ನಡೀತಾ ಇದೆ. ಬುದ್ಧರ ವಿಚಾರಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇವತ್ತು ಸಹ ಬೆಳಗ್ಗೆ ಅಲ್ಲಿ 10 ಅಲ್ಲಿ ಬೌದ್ಧ ಭಿಕ್ಕು ಟಿ ನರಸೀಪುರದವರು ಒಬ್ಬ ಸುಗತಪಾಲ ವಂತೇಜಿ ಅಂತ ಕರೆಸಿದ್ವಿ. ಅವರು ಅಲ್ಲಿ ಪ್ರಾರ್ಥನೆ ಮತ್ತು ವಿಚಾರಗಳನ್ನು ಮುಗಿಸಿದ್ರು. ಮತ್ತು ಅಲ್ಲಿಂದ ಬಂದಂಥ ಜಿಲ್ಲಾ ಆಡಳಿತದ ಜಿಲ್ಲಾಧಿಕಾರಿಗಳ ಆದಿಯಾಗಿ ಏನು ಅಡಿಷ್ನಲ್ DC ಅವರಾಗಿ, ಅಡಿಷ್ನಲ್ SP ಅವರಾಗಿ, AC ಅವರು, ಮತ್ತು ಇವರು ಡೆಪ್ಟಿ ಸೆಕ್ರೆಟ್ರಿ ಜಿಲ್ಲಾ ಪರಿಷತ್ ಅವರು, ಇನ್ನೂ ಮುಂತಾದ ಅನೇಕ ಜಿಲ್ಲಾಡಳಿತ ಪೂರ್ತಿ ಇದ್ದರು. AC ಅವರು ಇದ್ದರು. ಮತ್ತು ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ದಿನೇ ಬರೀ ಅಂಬೇಡ್ಕರ್ ಜಯಂತಿಗೆ ಸೀಮಿತ ಆಗಿದ್ದಂಥವರು ಇವತ್ತು ಅಂಬೇಡ್ಕರ್ ಅಭಿಮಾನಿಗಳು, ಅಂಬೇಡ್ಕರ್ ಅನುಯಾಯಿಗಳು ಅಂತ. ಅಂಬೇಡ್ಕರ್ ಅಭಿಮಾನಿಗಳು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಕಾಣ್ತಾ ಇದ್ದಾರೆ. ಅನುಯಾಯಿಗಳು ಅಂತಂದಾಗ ಬುದ್ಧತ್ವನ ಯಾರು ಅವ್ರು ರೂಢಿಸ್ಕೊಳ್ತಾರೋ ಅವ್ರ ಅನುಯಾಯಿಗಳಾಗಕ್ಕೆ ಸಾಧ್ಯ. ಅಂಥ ಅನುಯಾಯಿಗಳಾದಂಥ ಇವತ್ತು ಉಪಾಸಕರಾಗಿ ಬಹುತೇಕ ಸಂಘ ಸಂಸ್ಥೆಗಳ ಎಲ್ಲ ಮುಖಂಡರು ಇವತ್ತು ವೈಯಕ್ತಿಕವಾಗಿ ನಾವು ಯಾರಿಗೂ ವಿಶೇಷವಾಗಿ ಅವ್ರಿಗೆ ಆಹ್ವಾನ ಕೊಟ್ಟಿಲ್ಲ. ನಿಜವಾಗ್ಲೂ ಅವರೆಲ್ಲರಿಗೂ ಇವತ್ತಿನ ತಮ್ಮ ಮಾಧ್ಯಮಗಳ ಮೂಲಕ ಅವರಿಗೆಲ್ಲ ಅಭಿನಂದನೆಗಳು ಸಲ್ಲಿಸೋದಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತು ಸರ್ಕಾರ ಏನು 1-2 ವರ್ಷಗಳಿಂದ ಬುದ್ಧ ಜಯಂತಿಯನ್ನು ಮಾಡೋದಕ್ಕೆ ಒಂದು ತೀರ್ಮಾನ ಕೈಗೊಂಡು ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿಯೂ ಜಯಂತಿ ಆಗ್ತಾಯಿದೆ. ನಾವು ಇದು ಸರ್ಕಾರದ ಜಯಂತಿಯಾಗಿ ಆಚರಣೆ ಮಾಡ್ತಾ ಇರೋದ್ರಿಂದ ನಾವು ಎಲ್ಲ ಸಂಘ ಸಂಸ್ಥೆಗಳು, ಬೌದ್ಧ ಉಪಾಸಕರು ಎಲ್ಲರೂ ಒಟ್ಟಿಗೆ ಸೇರಿ ಸರ್ಕಾರಕ್ಕೆ ಅಭಿನಂದನೆಗಳು ಸಲ್ಲಿಸೋದ್ರ ಮೂಲಕ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬುದ್ಧತ್ವಕ್ಕೆ ಎಲ್ಲ ಜನರು ಬರಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ.